ರಚನಾ, ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ರೆಸಾರ್ಟ್ಗೆ ನೀ ಕರ್ಕೊಂಡ್ ಬಂದಿದ್ಯಾ? ನೀನ್ ಕಮ್ಲಿ ನೋಡ್ಬೇಕು ತಾನೆ, ಬಾ ನನ್ ಜೊತೆ. ಏನು, ಕಮ್ಲಿ ಅವ್ರು ಇಲ್ಲಿದಾರಾ? ರಚನಾ, ಆಟ ಆಡ್ಬೇಡ. ಕಮ್ಲಿ ಅವ್ರಿಗೆ ಏನಾಗಿದೆ? ಕೂಗ್ಬೇಡ, ಕಮ್ಲಿ ಇಲ್ಲೇ ಇದ್ದಾಳೆ, ಬಾ ನನ್ ಜೊತೆ, ಬಾ ಅಣ್ಣ. ರಚನಾ, ಇದೇನಾರು ಹುಡುಗಾಟ ಅಂತ ನನಗೆ ಗೊತ್ತಾಯ್ತು, ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ನಿಜ ಹೇಳು, ಏನು ಕರ್ಕೊಂಡ್ ಬಂದೆ ಇಲ್ಲಿಗೆ? ಬರ್ಬೇಕು ಮಹಾಜನ್ ಮನೆ ಅಳಿಯಂದ್ರು. ಅಜ್ಜಿ, ನೀವೆಲ್ಲ ಬರೀ ನಾವೆಲ್ಲ ಮಾತ್ರ ಅಲ್ಲ, ಅಲ್ಲಿ ನೋಡಿ ಯಾರಿದ್ದಾರೆ ಅಂತ. ಹೋಳಿ ಹಬ್ಬದ ಶುಭಾಶಯಗಳು ಸರ್. ಹಬ್ಬದ ದಿನ ಬಣ್ಣಗಳೆರಡು ಒಂದಾಗ್ಬೇಕಂತೆ, ಅದಕ್ಕೆ ನಿಮ್ಮಿಬ್ರನ್ನ ಮಿಕ್ಸ್ ಮಾಡಕ್ಕೆ ಈ ಪ್ಲಾನ್. ಹೆಂಗಿದೆ? ನೀನ್ ಕೋಪ ಮಾಡ್ಕೊಂಡಿದ್ಬಿಟ್ರೆ ನಾವು ಬಿಟ್ಬಿಡ್ತೀವಾ? ಈ
ರಚನಾ ನನ್ನ ಯಾಮಾರಿಸ್ತೀಯ ನಿನ್ನ ನನ್ಗಲ್ಲ ನಿಮ್ ಹುಡ್ಗಿಗೆ ಹಚ್ಚಪ್ಪ, ನನಗ್ ಸ್ಕಿನ್ ಅಲರ್ಜಿ ಆಗ್ಬಿಡುತ್ತೆ. ನೋ 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 ನಮ್ಮ ಹುಡುಗಿ ಬಣ್ಣ ಹಚ್ಚಂದ್ರೆ ಕಾಣಿಸ್ತಾನೆ ಇಲ್ವಲ್ಲ. ಅಬ್ಬಾಬಾಬಾ ಭರ್ಜರಿಯಾಗಿ ಆಡ್ತಾವ್ರೆ. ಬುಲ್ಬುಲ್, ವೇರ್ ಆರ್ ಯು? ಇವಾಗ ಹೆಂಗ್ ಕಳ್ಸೋದ್ ಇವ್ನ? ಎಲ್ಲಿದನೋ ಏನೋ. ಹ್ಯಾಪಿ ಹೋಳಿ. ಏಯ್, ಯಾಕೋ ಇಲ್ಲಿಗೆ ಬಂದೆ? ನೀನೇನ್ ಚಿನ್ನ ಸ್ಲೋ ಮೋಷನ್ ಅಲ್ಲಿ ಓಡ್ಕೊಂಡ್ ಬಂದು ಬಣ್ಣ ಹಚ್ಬಿಟ್ಟು ಹ್ಯಾಪಿ ಹೋಲಿ ಅಂತ ವಿಶ್ ಮಾಡ್ತೀಯ ಅನ್ಕೊಂಡ್ರೆ ಯಾಕೆ ಬಂದಿದ್ಯಾ ಅಂತ ಬೈತ್ಯಾ? ಹೋಗ್ತಾ ಇರು ಮೊದ್ಲು ಇಲ್ಲಿಂದ. ಆಗಲ್ಲ, ಹೋಗೋ. ಇದೇನಾ ನೀನ್ ವಿಶ್ ಮಾಡೋ ಸ್ಟೈಲು? ರಫ್ ಆಗಿದ್ರು ಸಖತ್ ಇಷ್ಟ ಆಯ್ತು ಚಿನ್ನ. ಮೊದ್ಲು ಹೋಗಿಲ್ಲಿಂದ. ಹೋಗಿ ಹೋಗಿ ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ. ಏಯ್ ಚಿನ್ನ, ನಿಂತ್ಕೋ. ನಮ್ಮಿಬ್ರದ್ದು ಇದು ಮೊದಲನೇ ಹೋಲಿ, ಸೆಲೆಬ್ರೇಟ್ ಮಾಡೋಣ ಬಾ. ಮುದ್ದು ಬಣ್ಣ ಹಚ್ಚಲ್ವ ಚಿನ್ನ? ಪ್ರೀತಿಯಿಂದ ಸ್ಮೈಲ್. ಚೆನ್ನಾಗಿಲ್ಲ ಪ್ರಾಣ. ಇಲ್ಲೇನ್ ಮಾಡ್ತಿದ್ಯಾ ರಚನಾ? ಎಲ್ರು ಅಲ್ಲವ್ರಲ್ಲ. ಏನು ಇಲ್ವಲ್ಲ. ಯಾರದು? ಏನು? ಅವಯ್ಯ ಯಾರು? ಹ್ಯಾಪಿ ಹೋಳಿ. ಹ್ಯಾಪಿ ಹೋಲಿ ಶಂಭು. ಬಾ, ಎಲ್ರು ನಿಂಗೋಸ್ಕರ ಕಾಯ್ತವ್ರೆ. ಎಲ್ಲ ಸೋಡಾ ಬುಡ್ಡಿ ನಮ್ಮ ಹುಡ್ಗಿನೇ ಕರ್ಕೊ ಹೋಯ್ತಾವನಲ್ಲ. ನಿಂತ್ಕೊಳೆ, ಒಂದ್ ಮಾತು ಹೇಳ್ತೀನಿ ತಿಳ್ಕೊ. ನೀನ್ ಇಲ್ಲಿಗೆ ಬಂದಿರೋದನ್ನ ನಾನ್ ಲೈಟ್ ಆಗಿ ತಗೊಂಡಿರ್ಬೋದು, ಆದ್ರೆ ಇಲ್ಲಿರೋರೆಲ್ಲ ಅದ್ನ ಅಷ್ಟು ಈಸಿಯಾಗಿ ತಗೊಳಲ್ಲ. ಹುಷಾರು. ಏಯ್ ಹೋಗೆ, ತಲೆ ಗೇಟ್ ಬಿದ್ದಿರೋ ತರ ಏನೇನೋ ಮಾತಾಡ್ಬೇಡ. ಏಯ್ ಒಂದ್ ನಿಮಿಷ ನಿಂತ್ಕೋ. ದಡ್ಡಿ, ಯಾರು ಗೇಟ್ ಬಿದ್ದಿರೋದು? ನಿನಗೆ. ನೀನ್ ಇಲ್ಲೇ ನಿಂತಿದ್ಯಾ? ಅಂಡ್ ಕಮಲಿ ಅಂಡ್ ಋಷಿ ಒಟ್ಟಿಗೆ ಅಂಟ್ಕೊಂಡಿದ್ದಾರೆ ಅಂತ ಏನೇನೋ ಹೇಳ್ತಿದ್ಯಲ್ಲ, ಅದ್ ತಮಾಷೆನೆ ತಾನೆ?
ಅಯ್ಯ ನಿನ್ನ ಕಣ್ಣಗ್ 4 kg ಹೋಳಿ ಹಾಕ. ಅಲ್ಲಿ ನೋಡು. ಈಗ ಗೊತ್ತಾಯ್ತಾ? ಐ ಕಾಂಟ್ ಬಿಲೀವ್ ದಿಸ್. ಕಮಲಿ ನಿಜವಾಗ್ಲೂ ದೆವ್ವಾಗಿ ಬಂದಿದ್ದಾಳ? ನಿನ್ ತಲೆ, ಅವಳ ದೆವ್ವ ಅಲ್ಲ ಕಣೆ, ಬದುಕೆ ಇದ್ದಾಳೆ. ಮನೇಲಿ ಅವರಿಬ್ರಿಗೆ ಮದ್ವೆ ಮಾಡ್ಬೇಕು ಅಂತ ಮಾತುಕತೆ ಆಗ್ತಿದೆ. ಓ ಮೈ ಗಾಡ್ ರಮೇಶ್, ಆ ಅನಿಕಾ ಏನ್ ಮನುಷ್ಯಳ? ಒಂದು ಕ್ಷಣ ಕಮಲಿನ ಸಾಯಿಸೇ ಬಿಟ್ಲೇನೋ ಅನಿಸ್ಬಿಡ್ತು ನನಗೆ. ಯಾಕೇನೇನೋ ಮಾತಾಡ್ತೀಯ? ಬಿಡ್ತು ಅಂದ್ರೆ ಆಗಿದ್ದೆಲ್ಲ ಇಲ್ಲ ಅಂತ ಆಗ್ಬಿಡುತ್ತಾ ರಮೇಶ್? ಅವಳ ಅಗ್ರೆಷನ್, ಅವಳ ಬಿಹೇವಿಯರ್, ಗಾಡ್, ಕಂಪೇರ್ ಮಾಡಿದ್ರೆ ಅವಳಿಗಿಂತ ಕಮಲಿನೇ ವಾಸಿ ಅಂತ ಅನ್ಸ್ತಾ ಇದೆ ನನಗೆ.
ಇದರಿಂದ ಏನಾದರೂ ಒಳ್ಳೇದಾಗಿದೆ ಅನ್ನೋದಾದ್ರೆ ಇದೆ ಅನ್ಸುತ್ತೆ. ಕಮಲಿನೇ ಬೆಟರು ಅಂತ ನಿನ್ಗೆ ಈ ರೀತಿ ಆದ್ರೂ ಅರ್ಥ ಆಗ್ತಿದೆಯಲ್ಲ. ರಚನಾ, ಋಷಿ ಎಲ್ಲಿದ್ದಾನಂತೆ ಕೇಳಿದ್ಯಾ? ಅಮ್ಮ, ಅಣ್ಣ ಇನ್ನು ಕಮ್ಲಿ ಮನೇಲೇ ಇದ್ದಾನೆ. ಕಮ್ಲಿ ಹೆದರ್ಕೊಂಡಿದ್ದಾಳಲ್ಲ, ಸೊ ಇಷ್ಟೊತ್ತಾಯ್ತು. ಲೇಟಾಗಿ ಹೊರಡೋದು ಬೇಡ, ನೀನ್ ಫೋನ್ ಮಾಡಿ ಅವನಿಗೆ ಅಲ್ಲೇ ಇರೋದಕ್ಕೆ ಹೇಳ್ಬಿಡು. ತಾರ, ನಿಮ್ಮ ನೀನೇ ಹೇಳ್ತಿರೋದು. ಮತ್ತಿನ್ನೇನ್ ರಮೇಶ್, ಅವನಿಗೆ ನಮ್ಮ ಮನೆ ನೆನ್ಪಿದ್ರೆ ಅಲ್ವಾ ಇಲ್ಲಿಗೆ ಬರೋದಕ್ಕೆ, ಅದಕ್ಕೆ ಅವನಿಗೆ ಅಲ್ಲೇ ಇರೋದಕ್ಕೆ ಹೇಳ್ದೆ. ಅಮ್ಮ, ಅಣ್ಣನೇ ಕಾಲ್ ಮಾಡ್ತಿದ್ದಾನೆ. ಹಲೋ ಅಣ್ಣ, ಇರು, ಅಮ್ಮ ಮಾತಾಡ್ತಾರಂತೆ. ಹಲೋ ಅಮ್ಮ. ಹೇಳು ರಿಷಿ. ಅಮ್ಮ, ಕಮಲಿ ಅವ್ರಿಗೆ ಹುಷಾರಿಲ್ಲ, ನಾನು ಇಲ್ಲೇ ಉಳ್ಕೊತೀನಿ, ನನಗೋಸ್ಕರ ವೆಯ್ಟ್ ಮಾಡಬೇಡಿ. ನೀನು ಹೇಳಿದ ಹಾಗೆ ಆಯ್ತು. ರಿಷಿ, ನೀನ್ ಯಾಕೆ ಅಲ್ಲಿರ್ಬೇಕು? ಅವಳು ನೋಡ್ಕೊಳಕ್ ಬೇರೆ ಯಾರು ಅಲ್ಲಿಲ್ವಾ? ಹಾಂ, ಅಜ್ಜ ಅಜ್ಜಿ ಇದ್ದಾರೆ, ಆದರೆ ಅವ್ರ ಜೊತೆ ನಾನು ಇದ್ರೆ ಒಂಚೂರು ಧೈರ್ಯ ಇರುತ್ತಲ್ಲ ಅಂತ. ಹಾಗಾದ್ರೆ ನಾಳೆ ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್? ಅಷ್ಟೊತ್ತಿಗೆ ಕಮಲಿ ಅವ್ರು ಹುಷಾರಾಗ್ತಾರೆ ಅಂತ ಅನ್ಕೊಂಡಿಮ್ಮ. ಆಗಿಲ್ಲ ಅಂದ್ರೆ ಅವಾಗ ಕ್ಯಾನ್ಸಲ್ ಮಾಡೋಣಮ್ಮ. ಅರೆ ಕಮಲಿ ಅವರೇ, ನೀವು ಯಾಕೆ ಬರಕ್ಕೆ ಹೋದ್ರಿ? ರೆಸ್ಟ್ ಮಾಡೋದಲ್ವಾ, ಮೊದಲೇ ಕೋಲ್ಡ್ ಆಗಿದೆ. ನಿಮ್ಮನ್ನ ತಪ್ಕೊಂಡ್ರೆ ಬೆಚ್ಚಗಾಯ್ತೈತೆ ಅಂತ ಸರ್. ಸರ್, ನನ್ನಿಂದ ನಿಮಗೆ ಸ್ಯಾನೆ ತೊಂದರೆ ಅಲ್ಲರ? ಹಾಂ ಹೌದು, ಸಿಕ್ಕಾಪಟ್ಟೆ ತೊಂದರೆ. ಸರ್, ನಿಮ್ಮ ಅಮ್ಮ ಏನಂದ್ರು ಸರ್? ಸೊಸೆನ ಚೆನ್ನಾಗಿ ನೋಡ್ಕೊ ಅಂದ್ರು. ದಿಟ್ವಾಲು ಎಕ್ಸಾಕ್ಟ್ ಆಗಲ್ಲ, ಹೆಚ್ಚು ಕಡಿಮೆ ಹಾಗೆ ಅಂದ್ರು. ಸರಿ, ಇಲ್ಲಿರೋದು ಬೇಡ, ನೀವು ರೆಸ್ಟ್ ಮಾಡಬೇಕು, ಬನ್ನಿ. ಸರ್, ನಂಗೆ ಈಟ್ ಆಗಿರೋದಕ್ಕೆ ಈಟೊಂದು ಕಾಳಜಿ ಮಾಡ್ತಿದ್ದೀರಲ್ಲ, ಒಂದ್ ವೇಳೆ ಅನಿಕಾಯ ನನ್ನನ್ನ ಸಾಯಿಸ್ಬಿಟ್ಟಿದ್ರೆ? ಕಮಲಿ ಅವರೇ, ಇದ್ಯಾಕಿಂತ ಮಾತಾಡ್ತೀರಾ? ಆಗಿದ್ದೆಲ್ಲ ಆಯ್ತು, ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಇಷ್ಟ ಇಲ್ಲ. ಈ ಪ್ರೀತಿ ತೋರಿಸೋ ನೀವಿರುವಾಗ ನಂಗೇನೂ ಆಗಕ್ಕಿಲ್ಲ ಸರ್. ನೆಗಡಿ ಜ್ವರಕ್ಕೆಲ್ಲ ನನ್ನ ಪ್ರೀತಿ ಕಂಡ್ರೆ ಭಯ ಇಲ್ಲ. ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಬರ್ಬೋದು, ಹುಷಾರಾಗಿರ್ಬೇಕಷ್ಟೆ. ಆಹಾ, ಇವನೇನ್ ಕಳ್ದೋಗಿರ ಮಗು, ಅವಳ ಕೈ ಇಟ್ಕೊಂಡೇ ನಿದ್ದೆ ಬರದ? ಬಿಡಲಿ. ತಲೆ ಮೇಲೆ ಕೈ ಇಟ್ಕೊಂಡಿದ್ಯಾ? ಮಾಡ್ತೀನಿ.
ನಮ್ಮ ಮೇಷ್ಟ್ರು ನಿದ್ದೆ ಮಾಡುವಾಗ್ಲೂ ಎಷ್ಟು ಚೆನ್ನಾಗಿ ಕಾಣ್ತಾನೆ. ಅಲ್ಲ ಮೇಷ್ಟ್ರೆ, ನನ್ಗೂ ಇವಳಿಗೂ ಏನಯ್ಯ ವ್ಯತ್ಯಾಸ ಇದೆ? ಒಳ್ಳೆ ಜೆರಾಕ್ಸ್ ಕಾಪಿ ಇದ್ದಂಗಿದ್ದೀವಿ. ನಿನಗೆ ನನ್ನ ಲವ್ ಮಾಡಕ್ ಏನ್ ದಾಡಿ? ಏನೋ ಸ್ವಲ್ಪ ನಯ ನಾಜುಕು ಇಲ್ಲ. ಅದನ್ನ ಕಲ್ತ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ನಾನು ಕಲ್ತ್ಕೊಳ್ಳೋಕೆ ರೆಡಿನೇ. ನೀನು ಇನ್ಮೇಲೆ ನನ್ನೇ ಲವ್ ಮಾಡಬೇಕು, ಅರ್ಥ ಆಯ್ತಾ? I love you. You must love me. ಆಹಾ, ಪುಣ್ಯವಂತ ಕಣಯ್ಯ ನೀನು. ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಮಾಡಿಬಿಡ್ತೀಯ. ಆದರೆ ನನಗೆ ನಿದ್ದೆನೇ ಬರಲ್ಲ. ಎಲ್ಲ ನಿನ್ನಿಂದಾನೆ. ನಿನ್ನ ನೋಡ್ತಾನೇ ಇದ್ರೆ ಬೇಡ ಬಿಡು. ಪಕ್ಕದಲ್ಲಿ ಇವಳನ್ನ ಬೇರೆ ಮಲಗಿಸ್ಕೊಂಡಿದ್ಯಾ. ಈಗ ನಾನು ಈ ಡೈಲಾಗ್ ಹೇಳಿದ್ರೆ ಓವರ್ ಅನ್ಸ್ಬಿಡತ್ತೆ. ಅಲ್ಲ ಮೇಷ್ಟ್ರೆ, ನೀನೇನ್ ದಡ್ಡ ಅಲ್ಲ. ನಾನ್ ನಿನ್ಗೇನು ಹೇಳೋದೇ ಬೇಡ. ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳ್ಳೋ. ನಾನ್ ನಿನ್ನ ಇಷ್ಟಪಡ್ತಿದ್ದೀನಿ ಕಣೋ. ನಿನಗೋಸ್ಕರನೇ ಈ ಮನೇಲಿ ದೆವ್ವದ ತರ ಬದುಕ್ತಾ ಇದ್ದೀನಿ. ನನ್ಗೆ ನೀನ್ ಬೇಕು ಅಷ್ಟೆ. ಇವಳೇನೋ ಒಳ್ಳೆವಳೆ, ಆದ್ರೆ ನಿನ್ನ ವಿಷಯದಲ್ಲಿ ನಾನ್ ಸ್ವಾರ್ಥಿ. ನೀನ್ ಇವಳ ಜೊತೆ ಇರೋದು ನಂಗಿಷ್ಟ ಆಗ್ತಿಲ್ಲ. ಅಯ್ಯೋ, ನಮ್ಮ ಮೇಷ್ಟ್ರು ಚಳಿಲಿ ಮಲ್ಕೊಂಡಿದಾರಲ್ಲ. ಬಾಯ್ ಬಾಯ್ ಮೇಷ್ಟ್ರೆ, ಮತ್ತೆ ಸಿಗ್ತೀನಿ. ಆದ್ರೆ ನಿಮ್ ಕನ್ಸಲ್ಲೂ ಬರ್ತೀನಿ. ಅಬ್ಬಾ, ಹೋಗಿ ನನ್ನ ಗೂಡಿಗೆ ಸೇರ್ಕೊಳ್ಳೋಣ. ಎಲ್ಲ ರೆಡಿಮೇಡು. ಗಂಡ ಆದ್ಮೇಲೆ ಇಷ್ಟೊಂದು ಸೇವೆ ಮಾಡಿದ್ರೆ ಸೋಂಬೇರಿ ಆಗೋಗ್ತೀನಿ ಅನ್ಸುತ್ತೆ. ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ, ಸೋಪು ಸರ್, ಅಲ್ಲ ಐತಲ್ಲ. ಎಲ್ಲಿ? ಇಲ್ಲಿ ಇಲ್ವಲ್ಲ? ಅಲ್ಲ ಐತೆ ನೋಡಿ ಸರ್. ಎಲ್ಲಿ? ಬಂದು ನೀವೇ ತಕೊಳ್ಳಿ. ಸರ್, ಅಲ್ಲ ಐತಲ್ಲ.
ರೆಡಿ ಆಗೋರಂತ ಬಿಡಿ. ಸ್ಯಾನೆ ಹುಡುಗಾಟ ಆಯ್ತು ನಿಮ್ದು. ಸ್ನಾನ ಮುಗಿಸ್ಕೊಂಡ್ ಬನ್ನಿ. ಹೋಗ್ಗಿಂತ ನೀವೇ ಗಮ್ಮ ಅಂತೀರ. ಸರ್ ನಿಮ್ ಬರೀ ಹುಡುಗಾಟನೇ ಆಯ್ತು ನೋಡಿ. ಇನ್ನೂ ಗಮ್ಮ ಅಂತ ಅಂದ್ರೆ ನೀವಿಲ್ಲೇ ಇದ್ದೀರಾ ಅಂತ ಆಯ್ತು. ನಾನಿಲ್ಲಿಲ್ಲ. ಇದನ್ನೇ ರೆಡಿಯಾಗಿ ಬನ್ನಿ ಸರ್. ಅಜ್ಜಿ ಇನ್ನೇನು ಅವರು ರೆಡಿ ಆದ್ರು, ನಾವಿನ್ನು ಹೊರಡ್ಬೋದು. ಅಜ್ಜಿ ಏನಾಯ್ತಜ್ಜಿ? ಕಮ್ಲಿ, ದೇವಸ್ಥಾನಕ್ಕೆ ನಾನು ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ. ಯಾಕಜ್ಜಿ? ಏನಾಯ್ತು ಅಂತ ಹೇಳಿ. ಏನನ್ನ ಸಮಸ್ಯೆನಾ? ನಾನು ಹೇಳೋದು ಕೇಳಿ ಗಾಬರಿ ಆಗ್ಬೇಡ ಕಮಲಿ. ನಾನೀಗಲೇ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆಸ್ಪತ್ರೆಗ? ಯಾಕಜ್ಜಿ? ಅನಿಕಂಗೆ ಏನನ್ನ ಆಯ್ತಾ? ನಾನು ಬರ್ತೀನಿ. ಬೇಡ ಕಮಲಿ, ನೀನು ದೇವಸ್ಥಾನಕ್ಕೆ ಹೋಗ್ಬಾ. ತಾರಾ ಕರೆದಿದ್ದಾರೆ, ಮಿಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅನಿಕಾ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳಂತೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಅಜ್ಜಿ ನಾನು ಬರ್ತೀನಿ, ಬೇಡ ಅನ್ಬೇಡಿ. ಏನಾಯ್ತಜ್ಜಿ? ಅನಿಕಾ ಆಸ್ಪತ್ರೆಯಲ್ಲಿ ಎಕ್ಸ್ಟ್ರೀಮ್ ಆಗಿ ಬಿಹೇವ್ ಮಾಡ್ತಿದ್ದಾಳಂತೆ ರಿಷಿ. ನಾನು ಹೋಗಿ ನೋಡ್ಕೊಂಬರ್ತೀನಿ. ನೀನು ಕಮಲಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದರಿಂದ ಆ ಕೆಲಸ ನಿಲ್ಲೋದು ಬೇಡ, ಸರಿನಾ? ಆರ್ ಯು ಶೂರ್ ಅಜ್ಜಿ? ಬೇಕಿದ್ರೆ ನಾವು ನಿಮ್ಮ ಜೊತೆ ಬರ್ತೀವಿ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಬೇಡಪ್ಪ, ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಈ ಕಾರಣದಿಂದ ನಿಮ್ಮ ಮದುವೆ ಕೆಲಸಗಳು ನಿಲ್ಲೋದು ಬೇಡ. ದೇವಸ್ಥಾನಕ್ಕೆ ಹೋಗೋದೇ ಮುಖ್ಯ. ಹೋಗಿ ಬನ್ನಿ. ನೀವಿಬ್ಬರು ಇಷ್ಟು ದಿನ ಅನುಭವಿಸಿದ್ ಸಾಕು. ಹೋಗಿ ಮನೆ ದೇವರ ಆಶೀರ್ವಾದ ಪಡ್ಕೊಂಡು ಬನ್ನಿ, ಎಲ್ಲ ಒಳ್ಳೇದಾಗತ್ತೆ. ಹೋಗಿ ಬನ್ನಿ. ಇಬ್ಬರಿಗೂ ಒಳ್ಳೇದಾಗ್ಲಿ. ಸರಿ ಅಜ್ಜಿ, ನಾವೇನು ಹೋಗಿ ಬರ್ತೀವಿ. ಬರ್ತೀವಿ ಅಜ್ಜಿ. ಹ್ಞೂಮ್ಮ, ಹೋಗಿ ಬನ್ನಿ. ಹರ ಮಹಾದೇವ್. ಯಾರಮ್ಮ ಆಕ್ಸಿಡೆಂಟ್ ಆಗೋಗಿದೆ. ಸುಮ್ನೆ ನಗ್ತಾಳೆ. ಎಸ್ ಬಿಟ್ಟ ಅಂದ್ರೆ ಯಾವನು ನಿನ್ಗೆ ಹೇಳಿದ್ದು ನಾನು ಇಲ್ಲಿ ಬರ್ತೀನಿ ಅಂತ? ಪಕ್ಕ ಸೇಮ್ ಟು ಸೇಮ್ ಕ್ವಶನ್ ನಾನ್ ನಿನಗೆ ಕೇಳಬೇಕು ಚಿನ್ನ. ನಾನ್ ಬರ್ತೀನಿ ಅಂತಾನೆ ಇಡೀ ಫ್ಯಾಮಿಲಿನೇ ಎತ್ತಕೊಂಬಂದ್ಬಿಡಿದ್ಯಲ್ಲ. ಬಾರಿಸ್ಬಿಡ್ತೀನಿ, ನಿಜ ಹೇಳೋ. ಯಾವನೋ ಯಾಕೆ ಕೇಳಬೇಕು? ನಮ್ಮಿಬ್ರು ಒಂದು ಮಾಡಿದ್ದು ನಿಮ್ ಕುಲದೇವ್ರು ಅಂತಾನೆ ಅನ್ಕೋ. ಅದಕ್ಕೆ ದೈವ ಬಲ ಅನ್ನೋದು. ನಿನ್ನ ಕೋಪ ಮಾಡ್ಕೋಬೇಡ ಚಿನ್ನ. ಇವಾಗ ನಮ್ ಚಿನ್ನ ಎಲ್ಲೇ ಹೋದ್ರು ಅವ್ರ ಹಿಂದೆ ಹೋಗೋದು ನನ್ ಕರ್ತವ್ಯ ಅಲ್ವಾ? ಅದಕ್ಕೆ ಬಂದಪ್ಪ. ತಪ್ಪ? ಅದೇ ಯಾಕೆ ಅಂತ. ಕುಂಕುಮ ಪ್ರಸಾದ ಇಡು, ಯಾಕೆ ಅಂತ ಹೇಳ್ತೀನಿ. ಹಂಗೆ ನೀನೇ ಇಟ್ಕೋ. ಥ್ಯಾಂಕ್ಸ್ ಚಿನ್ನ, ನಾನು ಇಟ್ಕೋತೀನಿ. ಒಂಚೂರು ಕರೆಕ್ಟಾಗಿ ಇಟ್ಕೋತೀನಿ ಅಂತ ತಿರುಗಿ ನೋಡು ಚಿನ್ನ.
ಮಿಸ್ಸು. ಅನ್ಪೂರ್ಣ ಮಹಾಜನ್ ಏನಾದ್ರೂ ನನ್ನ ನೋಡಿದಿದ್ರೆ ನಾನು ಅಂದ್ಕೊಂಡಿದ್ದೆಲ್ಲ ತಳ್ಕೊಂಬಳ್ಕ ಆಗ್ತಿತ್ತು. ಹೀಗೆ ಎಲ್ಲಿ ಅಂದ್ರೆ ಅಲ್ಲಿ ಅವಳನ್ನ ಭೇಟಿ ಆಗ್ಬಿಟ್ರೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಬೆಟ್ಟ ಆಗೋಗುತ್ತೆ. ಇಲ್ಲ, ಅವಳನ್ನ ಎಲ್ಲಿ ಭೇಟಿ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ನಾನ್ ತೀರ್ಮಾನ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕಾಯ್ತಾ ಇರ್ಬೇಕು. ಅನಿಕಾ, ಅನಿಕಾ, ಏನಾಯ್ತಮ್ಮ? ಹೇಳು 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 ಮೇಲೆ ಹೇಳಮ್ಮ, ಏನಾಯ್ತಮ್ಮ? ಕೂತ್ಕೋ, ಬಾಯ್, ಕೂತ್ಕೋ, ಕೂತ್ಕೊಮ್ಮ. ಅನಿಕಾ, ಅನಿಕಾ, ಏನಾಯ್ತೆ? ನಾನು ಹೇಳದ್ ಕೇಳು ಅನಿಕಾ. ಇಲ್ಲೋಡು, ಇಲ್ಲೋಡು, ನಾನು ಅನ್ಪೂರ್ಣಜಿ ಬಂದಿದ್ದೀನಮ್ಮ. ಖುಷಿಯಲ್ಲಿ ಖುಷಿಯಲ್ಲಿ ಗಂಡ ಬೇಕು, ಖುಷಿನೇ ಬೇಕು. ಅನಿಕಾ, ಅನಿಕಾ, ನನ್ನ ರಿಂಗ್ ಎಲ್ಲಿ? ನನ್ನ ರಿಂಗ್ ಎಲ್ಲಿ? ಯಾವ ರಿಂಗು? ನನ್ನ ಎಂಗೇಜ್ಮೆಂಟ್ ರಿಂಗು. ಎಂಗೇಜ್ಮೆಂಟ್ ರಿಂಗ್ ಎಲ್ಲಿ? ಏನ್ ಹೇಳ್ತಿದ್ಯಾ ಅನಿಕಾ? ನಿನ್ಗೆ ಎಂಗೇಜ್ಮೆಂಟ್ ಆಗಿಲ್ಲ. ಕಾಮ್ ಡೌನ್. ಅನಿಕಾ, ಅನಿಕಾ, ನನ್ನ ಮಾತು ಕೇಳು. ಅನಿಕಾ, ಪ್ಲೀಸ್ ಕಾಮ್ ಡೌನ್. ಇಲ್ಲ, ನಾನು ಆಗಲ್ಲ. ಅನಿಕಾ, ಋಷಿಗೂ ನನಗೂ ಎಂಗೇಜ್ಮೆಂಟ್ ಆಗಿದೆ. ಋಷಿನೇ ನನ್ನ ಗಮನ. ಅನಿಕಾ, ಅನಿಕಾ, ಡಾಕ್ಟರ್, ಡಾಕ್ಟರ್ ಬೇಗ ಬನ್ನಿ. ಡಾಕ್ಟರ್, ಮೇಡಮ್ ಈ ಕಡೆ ಬನ್ನಿ. ಸಿಸ್ಟರ್, ಡೋಸ್ ಕೊಡಿ. ಏಯ್, ಏನಾಗಿದೆ ನಿನ್ಗೆ? ಏನೇನೋ ಮಾತಾಡ್ತಿದ್ಯಲ್ಲ. ನನ್ನ ಮಾತು ಅರ್ಥ ಆಗದೆ ಇರೋಷ್ಟು ನೀನು ದಡ್ಡಿನೂ ಅಲ್ಲ, ಚಿಕ್ಕ ಹುಡುಗಿನೂ ಅಲ್ಲ. ಏನು? ಏನ್ ಅರ್ಥ ಆಗ್ಬೇಕು? ಏನಿದೆಲ್ಲ? ಪರ್ಮಿಷನ್ ಇಲ್ದೆ ನನ್ನೇ ಮುಟ್ತಿಯಲ್ಲ. ಏನ್ ಅನ್ಕೊಂಡಿದ್ಯಾ ನೀನು? ಮುಟ್ಟದ್ನ? ಅಯ್ಯೋ ದೇವ್ರೆ, ಮತ್ತೀಗ ಹಣೆ ಕುಕ್ ಮಾಡ್ಲಿಲ್ವಾ? ಅದು ಭಯ, ಭಕ್ತಿ, ಪ್ರೀತಿ. ನಾನ್ ನಿನ್ನನ್ ಕೇಳ್ದೆ, ನೀನ್ ಹಚ್ಲಿಲ್ಲ. ಅದಕ್ಕೆ ನಾನು ನಿನ್ನನ್ ಕೇಳ್ದೇನೆ ಹಚ್ಬಿಟ್ಟೆ. ಅದ್ರಲ್ಲಿ ಏನ್ ತಪ್ಪಿದೆ ಚಿನ್ನ? ಮೊದ್ಲು ಚಿನ್ನ ಅನ್ನೋದು ನಿಲ್ಸು ನೀನು. ರಚನಾ, ರಚನಾ, ಅವೆಲ್ಲ ಸಾಧ್ಯ ಇಲ್ಲ ಅಮ್ಮ. ಚಿಕ್ಕ ವಯಸ್ಸಿಂದಾನು ಚಿನ್ನ ನೋಡಿದ್ರೆ ನನ್ನ ಕೈ ನನ್ನ ಕಂಟ್ರೋಲ್ ಅಲ್ಲೇ ಇರ್ತಾ ಇರ್ಲಿಲ್ಲ. ಅಂತದ್ರಲ್ಲಿ 60 kg ಚಿನ್ನನ ನೋಡಿದ್ಮೇಲೂ ಹೆಂಗ್ ಸುಮ್ನಿರ್ಲಿ ಹೇಳು? ಏಯ್, ಯಾವನ್ ಹೇಳಿದ್ 60 kg ಅಂತ? ಐ ಆಮ್ 52. 52? ಯು ಮೀನ್ 52? ಸೂಪರ್ ಚಿನ್ನ, ಥ್ಯಾಂಕ್ಸ್ ಹೇಳಿದಿಕ್ಕೆ. ಮರಿಯಲ್ಲ, ನೆನ್ಪಿಟ್ಕೋತೀನಿ. 52 ಕ್ಯಾರೆಟ್ ಗೋಲ್ಡ್ ಚಿನ್ನ ನೀನು. ವರ್ಷ ಇದ್ನ ಮೊದ್ಲು ನೀನ್ ಇಟ್ಟಿದ್ನ ನೀನೇ ಓಡಿಸು ಅಂದೆ. ತಪ್ಪು ಚಿನ್ನ, ಹಂಗೆಲ್ಲ ಒರ್ಸ್ಬಾರ್ದು. ದೇವ್ರ ಪ್ರಸಾದ ಅದು. ದೇವ್ರಿಗೆ ಕೋಪ ಬಂದ್ರೆ ಕಣ್ ಕಿತ್ಕೊಂಡ್ಬಿಡ್ತಾನೆ. ತಪ್ಪು. ಈಗ ನೀನ್ ಒರ್ಸ್ತೀಯ ಅಥವಾ ನಾನೇ ಒರ್ಸ್ಲಾ? ಆಯ್ತು ಬಿಡು, ನೀನೇ ಒರ್ಸ್ಕೊ. ಆದ್ರೂ ನಮ್ ಹುಡುಗಿಗೆ ಆಚಾರ ವಿಚಾರ ಎಲ್ಲ ತುಂಬಾ ಚೆನ್ನಾಗೇ ಗೊತ್ತಿದೆ. ಒರ್ಸ್ಕೊಳಕ್ ಹೋಗಿತ್ತು ಕೈ, ಆದ್ರೂ ಒರ್ಸ್ಕೊಳ್ಳಿಲ್ಲ. ಇಟ್ಟಿದ್ ಯಾರಮ್ಮ? ನಾವು. ಹಲೋ, ನೀನ್ ಹಚ್ಚಿದ್ದು ಅಂತ ಅಲ್ಲ, ದೇವ್ರ ಪ್ರಸಾದ ಅಂತ ಅಷ್ಟೇ. ಕಾರಣ ಹಲವು, ಪ್ರೀತಿ ಒಂದೇ. ಪ್ರೀತಿನೂ ಇಲ್ಲ, ಎಂತದೂ ಇಲ್ಲ. ಹೋಗಲೇ. ಹೌದಾ? ಸರಿ, ನನ್ ಕಣ್ಣೋಡಿ ಹೇಳು, ಪ್ರೀತಿ ಇಲ್ವಾ?
ಹೋಗ್ಬಿಟ್ಲಿ ಹುಡುಗಿ? ರಚನಾ, ಎಲ್ಲಿದ್ಯಾ ನೀನು? ಇಬ್ಬರಿಗೂ ಒಳ್ಳೇದಾಗಲಿ. ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಅಲ್ಲ, ಅಲ್ಲಿ ರಿಷಿದು ಕಮಲಿದು ತುಲಾಭಾರ ನಡೀತಾ ಇದೆ. ಇಲ್ಲೇನ್ ಮಾಡ್ತಿದ್ಯಾ? ಬಾ ನೀನು. ಅಪ್ಪ ನಾನ್ ಬರ್ತೀನಿ, ನೀವು ಹೋಗಿ. ಅಯ್ಯೋ, ಇಲ್ಲೇನಮ್ಮ ಮಾಡ್ತೀಯಾ? ಬಾ ನೀನು. ಅಪ್ಪ ಅಲ್ಲೇ ನಿಂತ್ಕೊಳ್ಳಿ. ಯಾಕಮ್ಮ, ಏನಾಯ್ತು? ಅಲ್ಲ, ನೀವ್ಯಾಕೆ ಸುಮ್ಮನೆ ಇಷ್ಟು ದೂರ ನಡ್ಕೊಂಡ್ ಬರ್ತೀರಾ? ನಾನೇ ಬರ್ತೀನಿ, ಹೋಗಿ. ಬರ್ತೀನಿ ಅಂತ ಅಲ್ಲೇ ನಿಂತಿದ್ಯಲ್ಲ, ಬಾ. ಅಲ್ಲಿ ನಿಮ್ಮಮ್ಮ ಕೂಗಾಡ್ತಾಳೆ, ಬಾರಮ್ಮ ನೀನು. ಹರ ಹರ ಶಂಭೋ ಶಂಕರ. ಅಚ್ಚು, ಇವನು ಆ ತೆಂಗಿನಕಾಯಿ ಹುಡುಗ ಅಲ್ವಾ? ನನ್ನನ್ ಕೇಳಿದ್ರೆ ದೇವಸ್ಥಾನಕ್ಕೆ 1000 ಜನ ಬರ್ತಾರೆ. ನೀವು ಹೋಗಿ ಅವನ್ನ ಕೇಳಿ. ಅಯ್ಯೋ, ಇಷ್ಟಕ್ಕೆಲ್ಲ ಕೋಪ ಯಾಕಿನ? ಬಾ. ಅಪ್ಪ, ಚಿನ್ನ ಅಂತ ಕರಿಬೇಡಿ, ನಾನ್ ಸುಮ್ಮನಿರಲ್ಲ. ಬೇದವ್ರೆ, ಇವಳಿಗೇನಾಯ್ತು? ಯಾಕೋ ಬರ್ತಾ ಬರ್ತಾ ಇವ್ರ ಅಮ್ಮನ ತರನೇ ಆಗ್ತಾರೆ. ಮದುವೆ ಅಂದ್ರೆ ತುಂಬಾ ಕೆಲ್ಸಗಳಿರುತ್ತಲ್ಲ, ಒಂದೇ ವಾರ ಅಂದ್ರೆ ಹೇಗೆ ಹೇಳಿ? ನಿಂಗೆ ಎಲ್ಲ ಅರ್ಜೆಂಟ್ ಮದುವೆಗಳಾಗು ಈ ಡೈಲಾಗ್ ಹೊಡೆದೇ ಹೊಡಿತಾರಲ್ಲ. ಸಂಭು, ಬೇಕಾದ್ರೆ ಈಗ ನೋಡು, ತಾರಾ ಮೇಡಮು 1 ವಾರ ಆದ್ರೂ ಪರವಾಗಿಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಪಕ್ಕ. ನೀವೇನ್ ಚಿಂತೆ ಮಾಡ್ಬೇಡಿ, ಎಲ್ರೂ ಸೇರಿ ಮಾಡ್ಬೋದು. ಆದ್ರೆ ರಿಷಿ ಕಮಲಿ ಏನ್ ಹೇಳ್ತಾರೋ ಅದೇ ಮುಖ್ಯ. ಏನ್ ಹೇಳ್ತೀಯ ರಿಷಿ? ಅವನನ್ ಕೇಳೋದೇನ್ ಬೇಕಿಲ್ಲ, ಅವನ್ ಗ್ಯಾರಂಟಿ ಎಸ್ ಅಂತಲೇ ಹೇಳೋದು ಅಲ್ವೇನೋ? ನನಗೋಕೆ ಅಮ್ಮ. ಕಮಲಿ, ನಿನಗೆ? ನೀವ್ ಹೆಂಗೆ ಹೇಳ್ತೀರೋ ಹಂಗೆ ಅಜ್ಜಿ. ಅಂದ್ರೆ ಕಮಲಿಗೂ ಓಕೆ ಅಂತಲೇ ಅರ್ಥ. ಲಗ್ನಂ ಸಾವಧಾನ, ಸುಮೂರ್ತ ಸಾವಧಾನ, ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಕುಲದೇವತಾ ಪ್ರಸನ್ನ ವಿಕ್ರಮ ಸಂವತ್ಸರದ 12ನೇ ದಿನದಂದು ಶ್ರೀಮಾನ್ ರಮೇಶ್ ಮತ್ತು ತಾರಾ ದಂಪತಿಗಳ ದ್ವಿತೀಯ ಸುಪುತ್ರನಾದ ಚಿರಂಜೀವಿ ರಿಷಿ ನಂದ ಮತ್ತು ಶ್ರೀಮಾನ್ ಚಂದ್ರಕಾಂತ್ ಹಾಗೂ ಗೌರಿ ದಂಪತಿಗಳ ಸುಪುತ್ರಿಯಾದ ಕುಂಕುಮ ಸೌಭಾಗ್ಯವತಿ ಕಮಲಿ ಮಹಾಜನ್ ಅವರ ವಿವಾಹ ದಿನಾಂಕವನ್ನು
ಮುಹೂರ್ತದಂದು ಲಗ್ನ ಮಾಡಿಕೊಡುವುದಾಗಿ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಆಶೀರ್ವದಿಸಿ. ನಾನು ನೋಡ್ತೀನಿ. ಅನಿಕಾ, ನಿಂತ್ಕೋ. ನಮ್ ಬೇಬಿ ಇಷ್ಟೆಲ್ಲ ಆದ್ಮೇಲೆ ಮನೆಗೆ ಬರ್ತಿದ್ದಾಳೆ. ನೀನ್ ವೆಲ್ಕಮ್ ಮಾಡೋದು ಬೇಡ. ಕಮಲಿ, ಯಾರು ಬಂದಿದ್ದು? ಬೇಬಿ ನಡಿ. ನಮ್ಮ ಎಂಗೇಜ್ಮೆಂಟ್ ರಿಂಗ ಏನ್ ಹೇಳ್ತಿದ್ಯಾ? ಅನಿಕಾ, ನಿಂಗೂ ಸರ್ಗೂ ಎಂಗೇಜ್ಮೆಂಟ್ ಆಗಿಲ್ಲ. ನೀನು ನೀನ್ ತಲೆ ಹಾಕ್ಬೇಡ, ಸುಮ್ಮನೆ ಹೋಗಿ ನೀನು. ಋಷಿ, ಋಷಿ, ವೇರ್ ಇಸ್ ದ ರಿಂಗ್? ಋಷಿ, ಅನಿಕಾ, ಯಾವ ರಿಂಗೂ ಇಲ್ಲ. ನೀನ್ ಹೋಗಿ ರೆಸ್ಟ್ ತಗೋ, ಮಲ್ಕೋ. ಹೋಗು, ಆಮೇಲೆ ಮಾತಾಡೋಣ. ಇಲ್ಲ ಋಷಿ, ಇಲ್ಲ. ನನ್ ರಿಂಗ್ ಎಲ್ಲಿ? ನನ್ ರಿಂಗ್, ನಮ್ ಎಂಗೇಜ್ಮೆಂಟ್ ರಿಂಗ್. ಋಷಿ, ಈಟೊತ್ತು ಅವ್ರ ರಿಂಗ್ ಹುಡುಕ್ತಿದ್ಲು. ಈಗ ನನ್ ರಿಂಗ್ ಎಲ್ಲಿ ಅಂತ ಅವಳ ಕೈನೇ ಹುಡುಕೋತವಳೆ. ಏನಾಗೈತಿ ಇವಳಿಗೆ? ಮೋಸ ಮಾಡ್ತೀಯ, ನನಗೆ ಮೋಸ ಮಾಡ್ತೀಯ. ನೀನ್ ನನ್ನನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡು ಈಗ ಕಮಲಿನ ಮದ್ವೆ ಆಗೋಕೆ ಹೋಗ್ತಿದ್ಯಾ? ಏ ಕಮಲಿ, ನಿನ್ಗೆ ನನ್ನ ಹುಡುಗನೇ ಬೇಕಾ? ನನ್ನ ಹುಡುಗನ ಮದ್ವೆ ಆಗ್ತೀಯಲ್ಲ? ಬಿಡಲ್ಲ, ನಾನ್ ಬಿಡಲ್ಲ, ನಾನ್ ಬಿಡಲ್ಲ. ಏಯ್, ಬಿಡಲ್ಲ ಕಣೆ, ನಿನ್ನ ಬಿಡಲ್ಲ. ಬೇಬಿ, ಬಿಡಲ್ಲ. ಬೇಬಿ, ಏನಾಗ್ತಿದೆ?
ಬೇಬಿ ಏನಾಯ್ತು ಬೇಬಿ? ಏನು ಬೇಬಿ? ಅಯ್ಯೋ ದೇವ್ರೆ, ಮನೆ ಕರ್ಕೊಂಡ್ಬಂದು ಪ್ರೀತಿನ ನೋಡ್ಕೊಂಡ್ರೆ ಬೇಗ ವಾಸಿ ಆಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಕರ್ಕೊಂಡ್ಬಂದೆ. ನೋಡ್ದೆ ಪ್ರೀತಿ ಇಲ್ಲಿ ಮನುಷ್ಯತನ ಇಲ್ದಿರೋ ಹಾಗೆ ಬರ್ತಿರ್ತಿದ್ದೀರಾ. ಬೇಬಿ ಬೇಬಿ ಹೇಳು ಬೇಬಿ ಬೇಬಿ ಏನಾಯ್ತು ನನ್ನ ಬೇಬಿಗೆ? ಚಿಕ್ಕವ್ವ, ನಾನು ನೀರು ತಕೊಂಬತ್ತೀನಿ. ನಿಜವಾಗ್ಲೂ ಮೆಂಟಲ್ ಆಗಿದ್ದಾಳ ಇವಳು. ನಾನು ಎಲ್ಲಿದ್ದೀನಿ? ಅಜ್ಜಿ, ಮಾಮ್, ವಾವ್, ಮನೆಗೆ ನೀವೆಲ್ಲರೂ ಬಂದಿದ್ದೀರಾ. ಏನಾದ್ರೂ ವಿಶೇಷನಾ? ಅನಿಕಾ, ನಿಂಗೆ ಇಲ್ಲಿಗೆ ಬಂದಿದ್ದು ಗೆಪ್ತಿ ಇಲ್ವಾ? ಇಲ್ಲ, ನಾನು ಯಾವಾಗ ಬಂದೆ? ಈಗ್ಲೇಯ, ಆದ್ರೆ ಹೊಸಿ ಹೊತ್ತಾಯ್ತು. ಈಗ ಹೆಂಗಿದ್ಯಾ? ಎಲ್ಲ ಓಕೆನಾ? ತಲೆ ಯಾಕೋ ತುಂಬಾ ನೋಯ್ತಿದೆ ಕಮಲಿ. ತಾರಾ ಆಂಟಿ, ನೀವ್ ಹೇಗಿದ್ದೀರಾ? ನಾನು ಹಾಸ್ಪಿಟಲಲ್ಲಿದ್ದೆ. ಯಾಕೋ ಎಲ್ಲ ಮಂಜ ಕಾಣ್ತಿದೆ. ನೀವೆಲ್ಲರೂ ಯಾಕೆ ಬಂದಿದ್ದೀರಾ?